welcome to the class. So in the last class we all learned about departmental undertaking, what is departmental undertaking and who it is manages. We all know about departmental undertaking. Okay. So in this class we are going to discussing about features of departmental undertaking. Okay. What are the features? So the first feature, the funding to the departmental undertaking come from the government treasury. Okay, this is already divided in the budget. And what is the revenue earned in the departmental undertaking? That is directly go to the government treasury. Okay. So the first feature is funding from the government treasury. And what is the revenue earned by the revenue earned that is paid to government treasury. Okay. So ಇಲ್ಲಿ ಇಲಾಖಾ ಉದ್ದಿಮೆಗಳೇನಿದೆ, ಸೊ ಈಗ ಒಂದು ಇಲಾಖಾ ಉದ್ದಿಮೆಗೆ ಬಂಡವಾಳ ಎಲ್ಲಿಂದ ಬರುತ್ತೆ ಅಂತಂದ್ರೆ ಸರ್ಕಾರದ ಖಜಾನೆಯಿಂದ ಬರ್ತಾ ಹೋಗುತ್ತೆ. ಸೊ ಇದನ್ನ ಸರ್ಕಾರದ ಮುಂಗಡ ಪತ್ರ ಏನ್ ಮಾಡ್ತಾರೆ ಅವಾಗಲೇ ಕೂಡ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಅಮೌಂಟ್ ನ ಡಿವೈಡ್ ಮಾಡ್ತಾ ಹೋಗಿರ್ತಾರೆ. ಸೊ ಆ ಒಂದು ಅಮೌಂಟ್ ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ ಗೆ ಬರ್ತಾ ಹೋಗುತ್ತೆ. ಸೊ ಒಂದು ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸಲು ಈ ಒಂದು ಸರ್ಕಾರ ಖಜಾನೆಯಿಂದ ನಮಗೆ ಈ ಒಂದು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಗೆ ಅಮೌಂಟ್ ಬರ್ತಾ ಹೋಗುತ್ತೆ. ಸೊ ಈ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಥವಾ ಇಲಾಖಾ ಉದ್ದಿಮೆಗಳಿಂದ ಏನಾದ್ರೂ ಲಾಭಾಂಶವನ್ನ ಗಳಿಸಿದ್ರೆ ಅಥವಾ ಅದರಿಂದ ಏನಾದ್ರೂ ಅದರಿಂದ ಹಣ ಏನಾದ್ರೂ ಬಂದ್ರೆ ಅದನ್ನ ಕೂಡ ಸರ್ಕಾರಿ ಖಜಾನೆಗೆ ಕೊಡ್ತಾ ಹೋಗ್ತಾರೆ. ಓಕೆ. ಸೊ ಇದರ ಒಂದು ಇಲಾಖಾ ಉದ್ಯಮಗಳಿಗೆ ಹಣ ಎಲ್ಲಿಂದ ಬರುತ್ತೆ? ಸರ್ಕಾರಿ ಖಜಾನೆಯಿಂದನೇ ಬರುತ್ತೆ. ಇಲ್ಲಿ ಏನಾದ್ರೂ ಹಣ ಬಂದ್ರೆ ಅದನ್ನ ಕೂಡ ಸರ್ಕಾರಿ ಖಜಾನೆಗೆ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ಇದು ಫಸ್ಟ್ ಫೀಚರ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ಸೊ ನೆಕ್ಸ್ಟ್ ಫೀಚರ್ that is accounting and auditing, related to accounting and auditing. So the accounting and auditing of the departmental undertaking is applicable as to the other government activities. So ಸರ್ಕಾರದ ಇತರೆ ಕಾರ್ಯಚಟುವಟಿಕೆಗಳಿಗೆ ಯಾವ ರೀತಿಯಾಗಿ ಅಕೌಂಟ್ಸ್ ಮತ್ತೆ ಆಡಿಟಿಂಗ್ ಮಾಡ್ತಾರೋ ಅದೇ ರೀತಿಯಲ್ಲಿ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಲ್ಲೂ ಕೂಡ ಅಕೌಂಟ್ಸ್ ಮತ್ತೆ ಆಡಿಟಿಂಗ್ ನ ಮೇಂಟೈನ್ ಮಾಡ್ತಾರೆ. ಗೊತ್ತಾಯ್ತಾ? ಸೆಕೆಂಡ್ ಫೀಚರ್ ದಟ್ ಈಸ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್. ಅಕೌಂಟ್ಸ್ ಅಂಡ್ ಆಡಿಟ್. ಸೊ ಇಲ್ಲಿ ಲೆಕ್ಕಪತ್ರಗಳ ನಿರ್ವಹಣೆಯನ್ನ ಇತರೆ ಸರ್ಕಾರದ ಕಾರ್ಯಚಟುವಟಿಕೆಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ತಾ ಹೋಗ್ತಾರೆ. The accounts and audit applicable other government activities. Okay. Yes. Then the third point, here the employees, we are called it as the government servants. Okay. So ಇಲ್ಲಿ ಇಲಾಖಾ ಉದ್ದಿಮೆನಲ್ಲಿ ಏನು ಕೆಲಸ ಮಾಡ್ತಾ ಇರ್ತಾರೆ ನೌಕರರು, ಅವರನ್ನ ನಾವೇನಂತ ಕರಿತೀವಿ? ಗವರ್ನಮೆಂಟ್ ಸರ್ವೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. And then the recruitment and condition of the service
government activities. ಸೊ ಬೇರೆ ಇತರೆ ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿ ನೇಮಕ ಮಾಡ್ಕೊಂತಾರೋ ಅದೇ ರೀತಿನೇ ಇಲ್ಲೂ ಕೂಡ ನೇಮಕ ಮಾಡ್ಕೊಂತಾರೆ. ಇತರೆ ಸರ್ಕಾರಿ ಕಾರ್ಯಚಟುವಟಿಕೆಗಳಲ್ಲಿ ಯಾವ ರೀತಿ ಸೇವಾ ನಿರ್ಬಂಧಗಳು ಮತ್ತು ನಿಯಮಗಳಿರುತ್ತೋ ಅದೇ ನಿಯಮಗಳೇ ಕೂಡ ಇಲ್ಲೂ ಕೂಡ ಅಪ್ಲಿಕಬಲ್ ಆಗ್ತಾ ಹೋಗುತ್ತೆ. ಮತ್ತು ಇವರು ಇಲ್ಲಿ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ ಅವರು IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅವರ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ವರ್ಕ್ ಮಾಡುವಂತಹ ಎಲ್ಲಾ ಆಫೀಸರ್ಸ್ ಎಲ್ಲ ಎಂಪ್ಲಾಯೀಸ್ ಹೆಡ್ ಯಾರಾಗಿರ್ತಾರೆ ಅಂದ್ರೆ IAS ಆಫೀಸರ್ಸ್ ಆಗಿರ್ತಾರೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರ್ಸ್ ಯಾರಿರ್ತಾರೆ ಆಫೀಸರ್ಸ್ ಇಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯೀಸ್ ನ ಹೆಡ್ ಆಗಿರ್ತಾರೆ. ಓಕೆ, ಸೊ employees recruitment and condition of services as same as the other government activities, and the employees working under the IAS officers. Okay, so ಇಲ್ಲಿ IAS officers ಯಾರು ಇರ್ತಾರೆ ಅವರು ಇಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯೀಸ್ ನ ಹೆಡ್ ಆಗಿರ್ತಾರೆ. ಗೊತ್ತಾಯ್ತಾ? ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ it is a main part of the government. So departmental undertaking ಅಥವಾ ಇಲಾಖಾ ಉದ್ದಿಮೆಗಳೇನಿದೆ ಇದು ಸರ್ಕಾರದ ಒಂದು ಪ್ರಧಾನ ಅಂಗವಾಗಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಗೊತ್ತಾಯ್ತಾ? it is an important part to the government and it is an integral part of the government also. So ಇದು ಸರ್ಕಾರದ ಅವಿಭಾಜ್ಯ ಅಂಗವಾಗಿಯೂ ಮತ್ತು ಪ್ರಧಾನ ಅಂಗವಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. Important and integral part of the government. Okay. Then the fifth point of feature is the accountability and the management by the ministry. So ಈ ಒಂದು ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ ಏನಿದೆ, ಇಲಾಖಾ ಉದ್ದಿಮೆಗಳೇನಿದೆ, ಇದರ ಪೂರ್ಣವಾದಂತಹ ನಿರ್ವಹಣೆ ಮತ್ತು ವ್ಯವಸ್ಥಾಪನೆ ಎರಡೂ ಕೂಡ ಸಚಿವಾಲಯದ ಅಡಿಯಲ್ಲಿ ಮಾಡ್ತಾ ಹೋಗುತ್ತೆ. ಸಚಿವಾಲಯ ಯಾವ್ದಿರುತ್ತೆ ಆ ಸಚಿವಾಲಯವೇ ಈ ಒಂದು ಇಲಾಖಾ ಉದ್ದಿಮೆಯ ಕಾರ್ಯನಿರ್ವಹಣೆ ಮತ್ತು ವ್ಯವಸ್ಥಾಪನೆಯನ್ನ ನಿಯಂತ್ರಣವನ್ನ ಮಾಡ್ತಾ ಹೋಗುತ್ತೆ. ಓಕೆ, ದ ಮ್ಯಾನೇಜ್ಮೆಂಟ್ by the Department of Ministry. ಈ ಒಂದು ಇಲಾಖಾ ಉದ್ದಿಮೆಯ ಮ್ಯಾನೇಜ್ಮೆಂಟ್ ಅಥವಾ ಕಾರ್ಯನಿರ್ವಹಣೆ ಆಗಿರ್ಬೋದು, ನಿರ್ವಹಣೆಯನ್ನ ಯಾರು ಮಾಡ್ತಾರೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ, ಸಚಿವಾಲಯ ಯಾವ್ದಿರುತ್ತೆ ಅದೊಂದು ಸಚಿವಾಲಯ ಮಾಡ್ತಾ ಹೋಗುತ್ತೆ. ಓಕೆ, ಸೊ ವಾಟ್ ಆರ್ ದ ಫೀಚರ್ಸ್? ಫಸ್ಟ್ ಒನ್, ಫಂಡಿಂಗ್ ಫ್ರಮ್ ದ ಗವರ್ನಮೆಂಟ್ ಟ್ರೆಷರಿ. ಸೊ ವಾಟ್ ಇಸ್ ದ ಫಂಡಿಂಗ್ ರಿಕ್ವೈರ್ಡ್ ಟು ದ departmental undertaking? That funding directly come from the government treasury. Okay, it is already divided in the budget. What is the amount allotted to the budget for particular department, that is given to that particular department. And then what is the revenue earned? That revenue directly paid to the government treasury. What is the funding required? That is from government treasury. And what is the revenue earned? That is directly paid to the government treasury. Okay, then second point, accounts and audit of the departmental undertaking maintain and control as same
ಬೇರೆ ಸರ್ಕಾರಿ ಇಲಾಖೆಗಳಿಗೆ, ಬೇರೆ ಸರ್ಕಾರದ ಕೆಲಸ ಕಾರ್ಯಗಳಿಗೆ ಯಾವ ರೀತಿಯ ಒಂದು ಲೆಕ್ಕಪತ್ರಗಳನ್ನ ಮತ್ತು ಪರಿಶೋಧನೆಯನ್ನ ಮಾಡ್ತಾರೆ, ಅದೇ ರೀತಿನೇ ಇಲ್ಲೂ ಕೂಡ ಇಲಾಖಾ ಉದ್ದಿಮೆಗಳಲ್ಲಿ ಕೂಡ ಮಾಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಎಂಪ್ಲಾಯೀಸ್ ವಿಷಯಕ್ಕೆ ಬಂದಾಗ, ಹಿಯರ್ ಎಂಪ್ಲಾಯೀಸ್ ಆರ್ ದ ಗವರ್ನಮೆಂಟ್ ಸರ್ವೆಂಟ್ಸ್ and employees recruitment and conditions of service as same as to the other government activities. So ಇಲ್ಲಿ ನೌಕರರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳೋದಾಗಿರ್ಬೋದು ಮತ್ತು ಅವರ ನಿಯಮಗಳಾಗಿರ್ಬೋದು ಬೇರೆ ಸರ್ಕಾರಿ ಕೆಲಸಗಳಿಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಇವರು IAS ಆಫೀಸರ್ಸ್ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರೆ. IAS ಆಫೀಸರ್ಸ್ ಯಾರಿರ್ತಾರೆ ಅವರು ಇವರಿಗೆಲ್ಲ ಹೆಡ್ ಆಗಿರ್ತಾರೆ. ನೆಕ್ಸ್ಟ್, ಸೊ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆರ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಗವರ್ನಮೆಂಟ್. ಇದೊಂದು ಸರ್ಕಾರದ ಅವಿಭಾಜ್ಯ ಅಂಗ ಮತ್ತು ಪ್ರಧಾನ ಅಂಗವಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ದ ಮ್ಯಾನೇಜ್ಮೆಂಟ್ ಅಂಡ್ ಅಕೌಂಟಬಿಲಿಟಿ ಬೈ ದ ಡಿಪಾರ್ಟ್ಮೆಂಟ್ ಆಫ್ ದ ಮಿನಿಸ್ಟ್ರಿ. ಸೊ ಒಂದು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಥವಾ ಇಲಾಖಾ ಉದ್ದಿಮೆಗಳೇನಿದೆ ಇದರ ಕಾರ್ಯನಿರ್ವಹಣೆ ಮತ್ತು ನಿರ್ವಹಣೆ ವ್ಯವಸ್ಥಾಪನೆಯನ್ನ ಮಾಡೋದು ಯಾರು? ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಅಂದ್ರೆ ಸಚಿವಾಲಯ. ಯಾವ ಸಚಿವಾಲಯ ಇರುತ್ತೆ ಆ ಒಂದು ಸಚಿವಾಲಯ ಈ ಒಂದು ಕಾರ್ಯಕಲಾಪಗಳನ್ನ ಮತ್ತೆ ನಿರ್ವಹಣೆಯನ್ನ ನಿಯಂತ್ರಣವನ್ನ ಮಾಡ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಫೀಚರ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ಓಕೆ, ಥ್ಯಾಂಕ್ ಯು. So as we know the features of departmental undertaking, next we are know about what is the merits of departmental undertaking. Okay, so as many merits are there in the departmental undertaking, so the most important merits in the departmental undertaking, that is first one, facilitate the parliament to exercise effective control over their operation. So it is a departmental undertaking facilitates the parliament to effective control over the operations of the departmental undertaking. So ಇಲ್ಲಿ ಸಂಸತ್ತಿಗೆ ಈ ಒಂದು ಇಲಾಖಾ ಉದ್ದಿಮೆಗಳ ಕಾರ್ಯಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೊಂದೋದಕ್ಕೆ ಇದು ತುಂಬಾ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಸಂಸತ್ತೇನಿದೆ ಆ ಸಂಸತ್ತು ಇಲಾಖಾ ಉದ್ದಿಮೆಗಳ ಮೇಲೆ ನಿಯಂತ್ರಣ ಹೊಂದೋದು ತುಂಬಾ ಈಸಿ ಆಗಿದೆ ಈ ಒಂದು ಇಲಾಖಾ ಉದ್ದಿಮೆಗಳಲ್ಲಿ. ಓಕೆ, ಯಾಕೆ ಅಂತಂದ್ರೆ ಇಲ್ಲಿ ಏನಾಗಿರುತ್ತೆ, ಫಂಡಿಂಗ್ ಏನಾಗುತ್ತೆ ಗವರ್ನಮೆಂಟ್ ಇಂದ ಬರುತ್ತೆ. What is the revenue earned that is also go to the government treasury, and then it is not an, we already know about, it is not independent legal entity. Without the permission of the ministry it can't do anything, it can't take any decision also. So that's why the parliament can easily exercise an effective control over the departmental undertaking operations. ಓಕೆ, ಸೊ ಇಲ್ಲಿ ಒಂದು ಸಂಸತ್ತು ಈ ಕಾರ್ಯಚಟುವಟಿಕೆಗಳ ಮೇಲೆ ನಿಯಂತ್ರಣವನ್ನು ಹೊಂದೋದು ಸುಲಭವಾಗಿದೆ. The next merit is the departmental undertaking is a high degree of accountability. So ಇದು ಸಾರ್ವಜನಿಕವಾಗಿ ಉತ್ತರದಾಯಿತ್ವವನ್ನ ಖಾತ್ರಿಪಡಿಸ್ತಾ ಹೋಗುತ್ತೆ. ಇದು ಸಾರ್ವಜನಿಕರಿಗೆ ಕೆಲಸ ಮಾಡ್ತಾ ಹೋಗುತ್ತೆ ಮತ್ತು ಸಾರ್ವಜನಿಕರ ಉತ್ತರದಾಯಿತ್ವವನ್ನ ಖಾತ್ರಿಪಡಿಸ್ತಾ ಹೋಗುತ್ತೆ. ಓಕೆ, and then we already know about in the feature what is the funding from the government treasury and what is the revenue earned in the departmental undertaking, that revenue given to the government treasury. So ಇಲ್ಲಿ ನಾವು ಆಲ್ರೆಡಿ ಫೀಚರ್ಸ್ ನೋಡ್ಬೇಕಾದ್ರೆ ನೋಡಿದ್ವಿ, ಲಾಭಾಂಶ ಅಥವಾ ಯಾವುದೇ ಹಣವನ್ನ ಗಳಿಸಿದ್ರೆ ಒಂದು ಇಲಾಖಾ ಉದ್ದಿಮೆಗಳಲ್ಲಿ ಅದನ್ನ ಸರ್ಕಾರದ ಖಜಾನೆಗೆ ಕೊಡ್ತಾ ಹೋಗ್ತಾರೆ. ಇದು ಕೂಡ ಒಂದು
sources to the government. And then the fourth merit is, if we considered a national security, so these form of business, this form of organization, departmental undertaking is most suitable. Why? Because it is directly controlled under the Department of Ministry and it is directly managed by the Department of Ministry. That's why it is most suitable when we consider the national security. Okay. Now ಇಲ್ಲಿ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ನೋಡ್ತಾ ಹೋಗೋದಾದ್ರೆ ಈ ಒಂದು ಇಲಾಖಾ ಉದ್ದಿಮೆಗಳು ಹೆಚ್ಚು ಸೂಕ್ತವಾಗಿರ್ತವೆ. ಯಾಕೆ ಹೆಚ್ಚು ಸೂಕ್ತವಾಗಿರ್ತವೆ ಅಂತಂದ್ರೆ ಸಚಿವಾಲಯದ ನೇರ ನಿಯಂತ್ರಣದಲ್ಲಿ ಇರೋದ್ರಿಂದ, ಸಚಿವಾಲಯಗಳು ಈ ಒಂದು ಕಾರ್ಯಕಲಾಪಗಳನ್ನ ನೋಡ್ಕೊಳ್ಳೋದ್ರಿಂದ ಮತ್ತು ಸಚಿವಾಲಯಗಳ ಒಂದು ನಿಯಮಗಳ ಅಡಿಯಲ್ಲಿ ಒಂದು ಇಲಾಖಾ ಉದ್ದಿಮೆಗಳು ಕಾರ್ಯನಿರ್ವಹಿಸೋದ್ರಿಂದ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಾಗಾಗಿ ರಾಷ್ಟ್ರೀಯ ಭದ್ರತೆಯನ್ನ ನೋಡೋದಾದ್ರೆ ಇಲಾಖಾ ಉದ್ಯಮಗಳು ಹೆಚ್ಚು ಸೂಕ್ತವಾಗಿರುತ್ತೆ. ಓಕೆ, ಸೊ ಇದಿಷ್ಟು ಅನುಕೂಲತೆಗಳು, ಇಲಾಖಾ ಉದ್ದಿಮೆಯ ಅನುಕೂಲತೆಗಳು ಏನು ಅಂತ ನೋಡಿದ್ವಿ. The merits of departmental undertaking, what are the merits? First one, it facilitates the parliament to exercise effective control over their operations. Okay, so ಸಂಸತ್ತಿಗೆ ಇಲಾಖಾ ಉದ್ದಿಮೆಗಳ ಕಾರ್ಯಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೊಂದೋದಕ್ಕೆ ಇದು ಸುಲಭವಾಗಿದೆ. ಮತ್ತು high degree of accountability, the departmental undertaking is a high degree of accountability. So ಇಲ್ಲಿ ಸಾರ್ವಜನಿಕ ಉತ್ತರದಾಯಿತ್ವವನ್ನ ಖಾತ್ರಿಪಡಿಸ್ತಾ ಹೋಗುತ್ತೆ ಈ ಒಂದು ಇಲಾಖಾ ಉದ್ದಿಮೆ. ಹಾಗಾಗಿ ಇದು ಕೂಡ ಒಂದು ಅನುಕೂಲತೆ ಅಂತಾನೆ ಹೇಳ್ಬೋದು. Next, what is the revenue earned in the departmental undertaking that is directly go to the government treasury? So it is a source to the government. Okay, so ಏನಿಲ್ಲಿ ಇಲಾಖಾ ಉದ್ದಿಮೆಗಳಲ್ಲಿ ಲಾಭವನ್ನ ಗಳಿಸ್ತಾರೆ ಅದನ್ನ ಏನ್ ಮಾಡ್ತಾರೆ, ಸರ್ಕಾರಿ ಖಜಾನೆಗೆ ಕೊಡ್ತಾ ಹೋಗ್ತಾರೆ. ಅದರಿಂದ ಇದು ಕೂಡ ಒಂದು ಗವರ್ನಮೆಂಟ್ಗೆ ಅನುಕೂಲತೆಯಾಗಿದೆ ಮತ್ತು ಇದು ಒಂದು source of income to the government. Next, where we consider the national security, it is most suitable form of organization. Why? Because it is directly controlled under the ministry, Department of Ministry, and it is managed by the Department of Ministry. That's why it is most suitable form of organization. So ನಾವು ರಾಷ್ಟ್ರೀಯ ಭದ್ರತೆಯನ್ನ ನೋಡೋದಾದ್ರೆ ಈ ಒಂದು ಇಲಾಖೆಗಳು ಹೆಚ್ಚು ಸೂಕ್ತವಾಗುತ್ತೆ. ಯಾಕಂದ್ರೆ ಇದು ಸಚಿವಾಲಯದ ನೇರ ನಿಯಂತ್ರಣವನ್ನು ಮತ್ತು ನಿರ್ವಹಣೆಯನ್ನು ಹೊಂದಿರುತ್ತೆ. ಹಾಗಾಗಿ ಈ ಒಂದು ಇಲಾಖಾ ಉದ್ದಿಮೆಗಳು, ಈ ಒಂದು ಇಲಾಖೆಗಳು ಹೆಚ್ಚು ಸೂಕ್ತ ಅಂತ ಹೇಳ್ತಾ ಹೋಗ್ಬೋದು. ಇದಿಷ್ಟು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಮೆರಿಟ್ಸ್, ಅನುಕೂಲತೆಗಳನ್ನ ನೋಡ್ತಾ ಹೋದ್ವಿ. ಓಕೆ, so we already know about what are the merits. As the merits, so in the departmental undertaking, some demerits also there. What are all the demerits? Let us discuss about demerits. Okay, so departmental undertakings fails to provide flexibility. So the departmental undertakings are fail to provide flexibility. So it leads to smooth operation of the business. It fails to smooth operations of the business. So ಇಲ್ಲಿ ಒಂದು ಇಲಾಖಾ ಉದ್ದಿಮೆಗಳೇನಿದೆ ಇದು ಈ ಒಂದು ಉದ್ದಿಮೆಗಳನ್ನ ಸುಸೂತ್ರವಾಗಿ ನಿರ್ವಹಿಸೋದಕ್ಕೆ ನವೀನತೆಯನ್ನ ಇಲ್ಲಿ ಹೊಂದಿರೋದಿಲ್ಲ. ಓಕೆ, ಸೊ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ ಈ ಒಂದು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಲ್ಲಿ. ಸೊ ಒಂದು ಫ್ಲೆಕ್ಸಿಬಿಲಿಟಿನೇ ಇಲ್ಲ ಅಂತಂದ್ರೆ ಒಂದು ಬಿಸ್ನೆಸ್ ನ ಸ್ಮೂತ್ ಆಗಿ ರನ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಹಂಗಾಗಿ ಯಾವುದೇ ಒಂದು
ಬಿಸ್ನೆಸ್ ನ ಮಾಡೋದಕ್ಕೆ ನಮಗೆ ಫ್ಲೆಕ್ಸಿಬಿಲಿಟಿ ಬೇಕಾಗುತ್ತೆ. ಸೊ ಆ ಒಂದು ಫ್ಲೆಕ್ಸಿಬಿಲಿಟಿ ಕೊಡೋದಕ್ಕೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಗೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ the second demerit is employees or heads of the department are not allowed to take an independent decisions. Okay, overall the employees are head of the departments or officers are working in the departmental undertaking, they can't take an independent decision about the departmental undertaking activities. So they want to wait for department of ministry's decision, then they are acting in the departments. Okay, that's why here delay the activities. So delay the decision and delay the activities. So this is one disadvantage to the departmental undertaking. So illenagutte ಇಲ್ಲಿ ಇಲಾಖಾ ಉದ್ದಿಮೆನಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸ್ ಯಾರಿರ್ತಾರೆ, ನೌಕರರು ಯಾರಿರ್ತಾರೆ, ಮತ್ತೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರಿರ್ತಾರೆ, ಮುಖ್ಯಸ್ಥರು ಯಾರಿರ್ತಾರೆ, ಅವರು ಸ್ವತಂತ್ರವಾಗಿ ನಿರ್ಧಾರಗಳನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಈ ಒಂದು ಇಲಾಖಾ ಉದ್ದಿಮೆಗಳು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಒಂದು ಸಚಿವಾಲಯ ಯಾವ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೋ ಆ ರೀತಿ ಇವರು ಕೆಲಸ ಮಾಡಬೇಕಾಗುತ್ತೆ. ಸೊ ಇವರು ಸ್ವತಂತ್ರವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಹೋಗುತ್ತೆ, ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕೂಡ ವಿಳಂಬ ಆಗ್ತಾ ಹೋಗುತ್ತೆ. This is also one disadvantage. Then the next disadvantage is not take business opportunity. The departmental undertakings are not taken business opportunities, and this leads to loss to the departmental undertakings. Okay, so ಇಲ್ಲಿ ವ್ಯವಹಾರಗಳಲ್ಲಿ ಬರ್ತಕ್ಕಂತಹ ಆಪರ್ಚುನಿಟೀಸ್ ಏನಿರುತ್ತೆ ಅದನ್ನ ಒಂದು ಇಲಾಖಾ ಉದ್ದಿಮೆಗಳು ತೆಗೆದುಕೊಳ್ಳೋದಿಲ್ಲ. ಇದರಿಂದ ಈ ಇಲಾಖಾ ಉದ್ದಿಮೆಗಳಿಗೆ ನಷ್ಟ ಭಯವನ್ನ ಅನುಭವಿಸಬೇಕಾಗುತ್ತೆ. ಸೊ ಏನೆಲ್ಲ ಆಪರ್ಚುನಿಟೀಸ್ ಬರುತ್ತೆ ಅದನ್ನ ತಗೊಂಡು ತಮ್ಮ ಆಪರೇಷನ್ಸ್ ನ ಮಾಡಬೇಕಾಗುತ್ತೆ, ಕಾರ್ಯಚಟುವಟಿಕೆಗಳು ಏನಿರುತ್ತೆ ಅದನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಹೊಸ ಹೊಸ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ, ಹೊಸದಾಗಿ ಅಪ್ಗ್ರೇಡ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಅಪ್ಡೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಇಲಾಖಾ ಉದ್ದಿಮೆಗಳು ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಹಳೆಯದಾದಂತಹ ಒಂದು ಆಪರೇಷನ್ ಫೆಸಿಲಿಟೀಸ್ ನ ಇಟ್ಕೊಂಡು ಅದನ್ನೇ ಅವರು ಸಾಂಪ್ರದಾಯಿಕವಾಗಿ ಬಂದಂತಹ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡು ಅವರು ಕಾರ್ಯಕಲಾಪಗಳನ್ನ ಮಾಡ್ತಾ ಇರ್ತಾರೆ. ಇದರಿಂದ ಕೆಲಸ ಕಾರ್ಯಗಳೇನಾಗುತ್ತೆ ನಿಧಾನಗತಿಯಲ್ಲಿ ಆಗುತ್ತೆ, ತ್ವರಿತಗತಿಯಲ್ಲಿ ಆಗುವಂತ ಕೆಲಸಗಳು ಕೂಡ ಏನಾಗುತ್ತೆ ನಿಧಾನಗತಿಯಲ್ಲಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಡಿಸ್ಅಡ್ವಾಂಟೇಜ್. ಸೊ ಯಾಕೆ ನಿಧಾನಗತಿಯಲ್ಲಿ ಆಗುತ್ತೆ ಅಂತಂದ್ರೆ ದೇ ಆರ್ ನಾಟ್ ಟೇಕನ್ ಎನಿ ಬಿಸ್ನೆಸ್ ಆಪರ್ಚುನಿಟಿ, ದಟ್ಸ್ ವೈ ಇಟ್ಸ್ ಡಿಲೇ ಇನ್ ದ activities and also it leads to loss to the departmental undertaking. Okay, the next demerit is red taxing in day to day operation. So ನಾವಿಲ್ಲಿ ಕೆಂಪು ಪಟ್ಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಇಲಾಖಾ ಉದ್ದಿಮೆಗಳಲ್ಲಿ ನೋಡಿದ್ವಿ ವಿಳಂಬ ನೀತಿಯನ್ನೇ ಅನುಸರಿಸ್ತಾ ಹೋಗ್ತಾರೆ. ಯಾವುದೇ ಕಾರ್ಯಚಟುವಟಿಕೆಗಳಾದ್ರೂ ನಿಧಾನಗತಿಯಲ್ಲಿ ಆಗ್ತಾ ಹೋಗ್ತಾ ಇರುತ್ತೆ, ತ್ವರಿತಗತಿಯಲ್ಲಿ ಆಗೋದೇ ಇಲ್ಲ, ಫಾಸ್ಟ್ ಆಗಿ ಆಗೋದೇ ಇಲ್ಲ. ಯಾವುದೇ ಕೆಲಸ ಎಲ್ಲಾನು ಸ್ಲೋ ಆಗಿ ಆಗ್ತಾ ಇರುತ್ತೆ. ಸೊ ಇದರಿಂದ ವಿಳಂಬ ಆಗ್ತಾ ಹೋಗುತ್ತೆ, ಡಿಲೇ ಇನ್ ಡೇ ಟು ಡೇ ಆಪರೇಷನ್ಸ್. ಸೊ ದಟ್ ಡಿಲೇ ಇನ್ ಡೇ ಟು ಡೇ ಆಪರೇಷನ್ ದಟ್ ಇಸ್ ವಿ ಆರ್ ಕಾಲ್ಡ್ ಇಟ್ ಆಸ್ ರೆಡ್ ಟ್ಯಾಕ್ಸಿಂಗ್. ನಾವು ಕನ್ನಡದಲ್ಲಿ ಕೆಂಪು ಪಟ್ಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾವು ಇಲ್ಲಿ ಇಲಾಖಾ ಉದ್ದಿಮೆಗಳನ್ನ ನೋಡ್ತಾ ಹೋದ್ರೆ ಇಲಾಖಾ ಉದ್ದಿಮೆಗಳಲ್ಲಿ ಕೆಲಸ ಆಗುತ್ತೆ ಅಂದ್ರೆ ಅದು ಕೆಂಪು ಪಟ್ಟಿ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕೆಂದ್ರೆ ಡಿಲೇ ಇನ್ ಡೇ ಟು ಡೇ ಆಪರೇಷನ್, ನಿಧಾನಗತಿಯಲ್ಲಿ ವಿಳಂಬವಾಗಿ ಒಂದು ಕೆಲಸ ಕಾರ್ಯಗಳಾಗ್ತಾ ಇರುತ್ತೆ. ಅದಕ್ಕೆ ನಾವು ರೆಡ್ ಟ್ಯಾಕ್ಸಿಂಗ್ ಅಂತ ಹೇಳ್ಬಿಟ್ಟು ಕರೀತಾ ಹೋಗ್ತೀವಿ. This is also red taxing is also one disadvantage to the departmental undertaking. Okay, and then the next point in the demerit, that is in the departmental undertaking lot of political interference by the ministry. So ಇಲ್ಲಿ ರಾಜಕೀಯ ಹಸ್ತಕ್ಷೇಪಗಳು
ಹೆಚ್ಚು ಇರುತ್ತೆ. ಸೊ ಯಾಕೆ ಅಂತಂದ್ರೆ ಇದನ್ನ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ನ ನಿಯಂತ್ರಣ ಮತ್ತು ನಿರ್ವಹಣೆ ಮಾಡ್ತಾ ಇರೋದೇನೆ ಸಚಿವಾಲಯ ಆಗಿರೋದ್ರಿಂದ ಸಚಿವಾಲಯದಿಂದ ಹೆಚ್ಚು ರಾಜಕೀಯ ಹಸ್ತಕ್ಷೇಪಗಳು ಬರ್ತಾ ಹೋಗುತ್ತೆ. ಇದರಿಂದ ಈ ಒಂದು ಇಲಾಖಾ ಉದ್ದಿಮೆಗಳು ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, the departmental undertaking can't to run the smooth operation in their department. Why? Because the lot of political interference through the ministry. Okay, this is also one disadvantage to the departmental undertaking. Then the last demerit is the departmental undertakings insensitive to consumer needs. Insensitive to consumer needs and do not provide adequate services to the consumers. So in the departmental undertaking they are not bothered about the consumer needs and they are not bothered about business opportunities and they are not given adequate services to the consumers. Okay, so ಇಲ್ಲಿ ಏನಾಗುತ್ತೆ ಅಂತಂದ್ರೆ ಗ್ರಾಹಕರ ಅಗತ್ಯತೆಗಳೇನಿರುತ್ತೆ ಅದನ್ನ ಅವರು ಗಮನ ಹರಿಸೋದಿಲ್ಲ, ಅವರಿಗೆ ಬೇಕಾಗಿರೋದು ಇಲ್ಲ. ಮತ್ತೆ ಗ್ರಾಹಕರಿಗೆ ಹೊಸ ಸೇವೆಗಳೇನಿರುತ್ತೆ ಅದನ್ನ ಒದಗಿಸೋದ್ರಲ್ಲಿ ಇವರು ವಿಫಲರಾಗ್ತಾ ಹೋಗ್ತಾರೆ. ಯಾಕೆಂದ್ರೆ ಅವ್ರಿಗೆ ಬೇಕಿಲ್ಲ, ಯಾಕೆಂದ್ರೆ ಗೌರ್ನಮೆಂಟ್ ಇಂದ ಅಮೌಂಟ್ ಬರುತ್ತೆ, ಏನೇ ರೆವಿನ್ಯೂ ಬಂದ್ರೆ ಗೌರ್ನಮೆಂಟ್ ಹೋಗ್ತಾ ಇರುತ್ತೆ, ಇಲ್ಲಿ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇರ್ತಾರೆ, ಅವರು ಗ್ರಾಹಕರ ಬಗ್ಗೆ ಹೆಚ್ಚು ಗಮನವನ್ನ ಹರಿಸೋದಿಲ್ಲ. ಇದು ಒಂದು ಮುಖ್ಯವಾದಂತಹ ಅನಾನುಕೂಲತೆ ಇಲಾಖಾ ಉದ್ದಿಮೆಯಲ್ಲಿ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡಿಮೆರಿಟ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ಓಕೆ, ಗೊತ್ತಾಯ್ತಾ ಏನೆಲ್ಲ ಅನಾನುಕೂಲತೆಗಳಿದಾವೆ ಈ ಒಂದು ಇಲಾಖಾ ಉದ್ದಿಮೆಗಳಲ್ಲಿ ಅಂತ? ಒಂದು ಫ್ಲೆಕ್ಸಿಬಿಲಿಟಿ ಇಲ್ಲ. ಯಾವುದೇ ಒಂದು ಬಿಸ್ನೆಸ್ ನಾವು ರನ್ ಮಾಡಬೇಕು ಅಂದ್ರೆ ಆ ಒಂದು ಬಿಸ್ನೆಸ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇರಬೇಕು, ಅವಾಗ ಮಾತ್ರ ಒಂದು ಬಿಸ್ನೆಸ್ ಸ್ಮೂತ್ ಆಪರೇಷನ್ಸ್ ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈ ಒಂದು ಇಲಾಖಾ ಉದ್ದಿಮೆ ಏನಿದೆ, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಏನಿದೆ, ಇಲ್ಲಿ ಫ್ಲೆಕ್ಸಿಬಿಲಿಟಿ ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಇನ್ನ ಎಂಪ್ಲಾಯೀಸ್ ಯಾರಿರ್ತಾರೆ ಮತ್ತೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರಿರ್ತಾರೆ ಅವರು ಸ್ವತಂತ್ರ ನಿರ್ಧಾರಗಳನ್ನ ಇಂಡಿಪೆಂಡೆಂಟ್ ಡಿಸಿಷನ್ಸ್ ನ ತಗೊಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಅವರು ವರ್ಕ್ ಮಾಡ್ತಾ ಇರೋದು ಮಿನಿಸ್ಟ್ರಿ ಅಂಡರ್, ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಡಿಸಿಷನ್ಸ್ ತಗೊಳ್ಬೇಕು, ಆ ಡಿಸಿಷನ್ ಇಂದ ಇವರು ವರ್ಕ್ ಮಾಡ್ತಾ ಹೋಗ್ಬೇಕು. ಹಂಗಾಗಿ ಇಲ್ಲಿ ಡಿಸಿಷನ್ ನಿರ್ಧಾರಗಳೇನಾಗುತ್ತೆ ಅದು ವಿಳಂಬವಾಗಿ ತಗೊಂತಾ ಹೋಗ್ತಾರೆ. ಇದರಿಂದ ಕೆಲಸ ಕಾರ್ಯಗಳು ಕೂಡ ನಿಧಾನಗತಿಯಲ್ಲಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಡಿಮೆರಿಟ್ ಇನ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ದೆನ್ the departmental undertaking not taken business opportunities. So ಇವರು ಏನ್ ಮಾಡ್ತಾರೆ, ಬಿಸ್ನೆಸ್ ಆಪರ್ಚುನಿಟೀಸ್ ನ ತೆಗೆದುಕೊಳ್ತಾ ಹೋಗಲ್ಲ, ಹಳೆಯದಾದ ಸಾಂಪ್ರದಾಯಿಕವಾದಂತಹ ಒಂದು ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಇದರಿಂದ ಈ ಒಂದು ಇಲಾಖೆ ಅಥವಾ ಇಲಾಖಾ ಉದ್ದಿಮೆ ಏನಿರುತ್ತೆ ಅದು ನಷ್ಟ ಭಯವನ್ನು ಅನುಭವಿಸುವಂತ ಸಾಧ್ಯತೆ ಕೂಡ ಇರುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಡಿಮೆರಿಟ್ ಇನ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ನೆಕ್ಸ್ಟ್ ರೆಡ್ ಟ್ಯಾಪ್ಸಿಂಗ್ ಇನ್ ಡೇ ಟು ಡೇ ಆಪರೇಷನ್. ಕೆಂಪು ಪಟ್ಟಿ ಅಂತ ಹೇಳ್ತಾ ಹೋಗ್ತೀವಿ. ಏನಿ ಒಂದು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಅದನ್ನ ನಾವು ಕೆಂಪು ಪಟ್ಟಿ ಅಥವಾ ರೆಡ್ ಟ್ಯಾಪ್ಸಿಂಗ್ ಅಂತ ಹೇಳಿ ಕರಿತೀವಿ. ಯಾಕೆಂದ್ರೆ ಇಲ್ಲಿ ಎಂಪ್ಲಾಯೀಸ್ ಮತ್ತೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರಿರ್ತಾರೆ ಅವರು ಡಿಸಿಷನ್ ನ ತಗೊಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅವರು ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಯಾರಿರ್ತಾರೆ ಅವರು ಡಿಸಿಷನ್ ನ ತಗೊಂಡು ಅವರಿಂದ ಈ ಒಂದು ಎಂಪ್ಲಾಯೀಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇಂದ ಎಂಪ್ಲಾಯಿ ಬಂದು ಅಲ್ಲಿಂದ ಕಾರ್ಯಚಟುವಟಿಕೆಗಳನ್ನ ಮಾಡೋ ಅಷ್ಟೊತ್ತಿಗೆ ಅದು ತುಂಬಾ ಲೇಟ್ ಆಗಿ ಹೋಗಿರುತ್ತೆ. ಸೊ ಹಂಗಾಗಿ ಯಾವುದೇ ಆಪರೇಷನ್ಸ್ ಆಗಿರ್ಬೋದು, ಒಂದು ಕಾರ್ಯಚಟುವಟಿಕೆಗಳಾಗಿರ್ಬೋದು, ಈ ಒಂದು ಇಲಾಖೆಯಲ್ಲಿ ತುಂಬಾ ನಿಧಾನವಾಗಿ ನಡೀತಾ ಇರುತ್ತೆ. ಆದ್ರಿಂದ ಇದನ್ನ ರೆಡ್ ಟ್ಯಾಪ್ಸಿಂಗ್ ಮತ್ತು ಕೆಂಪು ಪಟ್ಟಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಸೊ ಈ ಒಂದು ಕೆಂಪು ಪಟ್ಟಿ ಅಥವಾ ರೆಡ್ ಟ್ಯಾಪ್ಸಿಂಗ್ ಏನಿದೆ ಇದು ಕೂಡ ಒಂದು ಡಿಮೆರಿಟ್ ಆಗುತ್ತೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಲ್ಲಿ. ನೆಕ್ಸ್ಟ್, in the departmental undertaking there is lot of political interference through ministry. So it is directly controlled and managed by the department of ministry. So there is lot of political interference in the
ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ಸೊ ಸಚಿವಾಲಯದ ನಿಯಂತ್ರಣ ಮತ್ತು ನಿರ್ವಹಣೆಯಲ್ಲಿರುತ್ತೆ. ಸೊ ಈ ಸಚಿವಾಲಯದಿಂದ ರಾಜಕೀಯವಾದಂತಹ ಹಸ್ತಕ್ಷೇಪ ಹೆಚ್ಚು ಇರ್ತಾ ಹೋಗುತ್ತೆ. ಸೊ ಈ ಒಂದು ರಾಜಕೀಯ ಹಸ್ತಕ್ಷೇಪ ಕೂಡ ಈ ಒಂದು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಲ್ಲಿ ಅಥವಾ ಇಲಾಖಾ ಉದ್ದಿಮೆನಲ್ಲಿ ಡಿಮೆರಿಟ್ ಆಗ್ತಾ ಹೋಗುತ್ತೆ. Then the departmental undertaking insensitive to consumer needs and they are not provide adequate services to the consumers. So ಇಲ್ಲಿ ಅವರಿಗೆ ಗ್ರಾಹಕರ ಅಗತ್ಯತೆಗಳೇನು, ಅವರಿಗೆ ಯಾವ ರೀತಿ ಅವರ ಅಗತ್ಯತೆಗಳೇನಿದೆ, ಅವರ ಅಗತ್ಯತೆಗಳನ್ನ ಯಾವ ರೀತಿ ಪೂರೈಸಬೇಕು ಅನ್ನೋದರ ಬಗ್ಗೆ ಯಾರು ಕೂಡ ಗಮನ ಹರಿಸೋದಿಲ್ಲ, ಅವರಿಗೆ ಬೇಕಾಗಿರೋದಿಲ್ಲ. ಮತ್ತು ಅವರು ಗ್ರಾಹಕರಿಗೆ ಬೇಕಾದಂತಹ ಸೇವೆಗಳನ್ನು ಒದಗಿಸುವುದರಲ್ಲಿ ಅವ್ರು ಏನ್ ಮಾಡ್ತಾರೆ, ವಿಫಲರಾಗ್ತಾ ಹೋಗ್ತಾರೆ. ಓಕೆ, ಯಾಕೆಂತಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ, ಆಮೇಲೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂಡ್ ದ ಎಂಪ್ಲಾಯೀಸ್, ಈ ರೀತಿ ಒಬ್ಬರಿಂದ ಒಬ್ಬರಿಗೆ ನಿರ್ಧಾರಗಳಾಗಿರ್ಬೋದು, ಡಿಸಿಷನ್ಸ್, ಯಾವುದೇ ಒಂದು ಕಾರ್ಯ ಚಟುವಟಿಕೆಗಳು ಅಲ್ಲಿಂದ ಬರಬೇಕಾಗಿರೋದ್ರಿಂದ ಇವರು ಯಾರು ಕೂಡ ಗ್ರಾಹಕರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸೋದಿಲ್ಲ. ಇದು ಕೂಡ ಒಂದು demerit of departmental undertaking. Okay, I hope you people understand the merit and demerit and features of the departmental undertaking. Okay, thank you.